ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನಾರಾಯಣ್ ಸರ್. ಸ್ನೇಹಿತರೆ, ಗ್ರೂಪ್ ಡಿ ಗೆ ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದಾವೆ. ನಿಮ್ಮೆಲ್ಲರೂ ಗೊತ್ತಿರುವ ಹಾಗೆ ನೀವೆಲ್ಲರೂ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಪ್ರಿಪರೇಷನ್ ಅನ್ನ ನಡೆಸಿರಬಹುದು. ಈಗ ಪ್ರಿಪರೇಷನ್ ನಡೆಸುವಂತ ಒಂದು ಹಂತದಲ್ಲಿ ಅಂದ್ರೆ ಅಪ್ಲಿಕೇಶನ್ ನಾವು ಹಾಕ್ಬೇಕಂತೇಳಿ ಹುಡುಕಾಟ ನಡೆಸಿದಾಗ ಮೊದಲು ಬರುವಂತ ಪ್ರಶ್ನೆ ಏನು, ಎಲ್ಲಿಗೆ ಅಪ್ಲಿಕೇಶನ್ ಹಾಕ್ಬೇಕು, ಯಾವ ಜೋನಿಗೆ ಅಪ್ಲಿಕೇಶನ್ ಹಾಕಿದ್ರೆ ಒಳ್ಳೇದಂತೇಳಿ ಪ್ರಶ್ನೆ ಬರ್ತದೆ. ಆ ಪ್ರಶ್ನೆಗೆ ಉತ್ತರ ಈಗಾಗಲೇ ನನ್ನ ಹಿಂದಿನ ವಿಡಿಯೋದಲ್ಲಿ ಯಾವುದು ಸೇಫ್ ಜೋನ್ ಅಂತ ಹೇಳಿದೀನಿ. ನೀವು ಹೋಗಿ ಅದನ್ನ ಟ್ರೈ ಮಾಡಿ ನೋಡ್ಬೋದು. ಇನ್ನು ಬರುವಂತ ಎರಡನೇ ಪ್ರಶ್ನೆ ಏನಂತಂದ್ರೆ, ಯಾವ ಯಾವ ಹುದ್ದೆಗಳಿಗೆ ಪ್ರಿಫರೆನ್ಸ್ ಅನ್ನ ಕೊಡ್ಬೇಕು ಅಂತ ಹೇಳಿ. ಯಾಕಂದ್ರೆ ತುಂಬಾ ಜನ ಅನ್ಕೋತಾರೆ ಗ್ರೂಪ್ ಡಿ ಹುದ್ದೆ ಅಂದ್ರೆ ಬಿಸಿಲಲ್ಲಿ ಕೆಲಸ ಮಾಡೋದಿರ್ಬೋದು ಅಥವಾ ಕೇವಲ ನೈಟ್ ಡ್ಯೂಟಿ ಇರ್ತೈತಿ, ತುಂಬಾ ಹಾರ್ಡ್ ವರ್ಕಿಂಗ್ ಜಾಬ್ ಏನೋ ಅನ್ಕೋತಾರೆ. ಖಂಡಿತವಾಗಿಯೂ ಎಲ್ಲಾ ಹುದ್ದೆಗಳು ಆ ರೀತಿ ಇರೋದಿಲ್ಲ. ಇಲ್ಲಿ ನೋಡ್ಬೋದು ನೀವು 14 ಹುದ್ದೆಗಳನ್ನ ಕೊಡ್ತಾರೆ. ಈ 14 ಹುದ್ದೆಗಳಲ್ಲಿ ಕೆಲವೊಂದು ಹುದ್ದೆಗಳು ಈ ರೀತಿ ಇದಾವೆ ಅಂತಂದ್ರೆ ನೀವು ಹೋಗಿ ಒಂದು ಟೈಮ್ ಇಂದ 10 ರಿಂದ 5 ಈ ರೀತಿ ಕೆಲಸ ಮಾಡುವಂತ, ಬಿಸಿಲಲ್ಲಿ ಇಲ್ಲಾರದೆ ನೆರಳಲ್ಲಿ ಕೆಲಸ ಮಾಡುವಂತ ಹುದ್ದೆಗಳಿದಾವೆ. ಮತ್ತೆ ಒಳ್ಳೆ ರೀತಿಯಿಂದ ಫ್ಯೂಚರ್ ಇರುವಂತ ಹುದ್ದೆಗಳು ಸಹ ಇದರಲ್ಲಿ ಇದಾವೆ. ನಾವು ಅದನ್ನ ಸ್ವಲ್ಪ ಜಾಣ್ಮೆಯಿಂದ ಅಪ್ಲಿಕೇಶನ್ ಹಾಕುವಾಗ ಕಡೆಯಲ್ಲಿ ನಿಮ್ಗೆ ಏನ್ ಕೇಳ್ತಾರೆ ಅಂದ್ರೆ ಪೋಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡಿ ಅಂತ ಕೇಳ್ತಾರೆ. ಪೋಸ್ಟ್ ಪ್ರಿಫರೆನ್ಸ್ ಅಂದ್ರೆ ಏನು, ನೀವು ಒಂದ್ ವೇಳೆ ಸೆಲೆಕ್ಟ್ ಆದ್ರಿ ಅಂತಂದ್ರೆ ನಿಮಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡುವಾಗ ಯಾವ ಹುದ್ದೆಗೆ ನಿಮ್ಮನ್ನ ಪರಿಗಣಿಸಬೇಕಂತ ಹೇಳಿ ಅದರ ಅರ್ಥ. ಆ ರೀತಿ ನಾವು 1, 2, 3, 4 ಈ ತರ ಪೋಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡ್ಬೇಕಾಗ್ತದೆ. ನಾವು ಯಾವ ಹುದ್ದೆಗಳನ್ನ ಮೇಲ್ಭಾಗದಲ್ಲಿ ಇಟ್ಟಿರ್ತೀವೋ ಅಂದ್ರೆ 1, 2, 3, 4 ಈ ತರ ಇಟ್ಟಿರ್ತೀವಲ್ಲ ಆ ಹುದ್ದೆಗಳೇ ನಮಗೆ ಸಿಗುವಂತ ಚಾನ್ಸಸ್ ಜಾಸ್ತಿ ಇರ್ತೈತೆ. ಆದ್ರಿಂದ ಅಪ್ಲಿಕೇಶನ್ ಹಾಕುವಂತ ಒಂದು ಸಂದರ್ಭದಲ್ಲಿ ಪೋಸ್ಟ್ ಪ್ರಿಫರೆನ್ಸ್ ಅನ್ನೋದು ತುಂಬಾ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ತೈತಿ. ಅದರ ಜೊತೆಗೆ ಎಷ್ಟೋ ಜನ ಹುಡುಗಿಯರು ಅಥವಾ ಗರ್ಲ್ಸ್ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ, ಅವರಿಗೂ ಸಹ ಏನಂತಂದ್ರೆ ಪೋಸ್ಟ್ ಪ್ರಿಫರೆನ್ಸ್ ಅನ್ನೋದು ತುಂಬಾ ಪ್ರಾಮುಖ್ಯತೆಯನ್ನು ವಹಿಸ್ಕೊಳ್ತೈತಿ. ಯಾಕಂದ್ರೆ ಇದರಲ್ಲಿ ಇರುವಂತ ಕೆಲವೊಂದು ಹುದ್ದೆಗಳಿಗೆ ಅವರು ಸೂಟ್ ಆಗುದಿಲ್ಲ. ಸೂಟ್ ಅಂದ್ರೆ ಏನು, ಆ ಹುದ್ದೆಗಳು ಅವ್ರಿಗೆ ಸೂಟ್ ಆಗುದಿಲ್ಲ. ಯಾಕಂದ್ರೆ ನೀವು ಈ ಟ್ರ್ಯಾಕ್ ಮೆಂಟರ್ ಅಂತ ಹುದ್ದೆಗಳಿಗೆ ಪಾಪ ಹೆಣ್ಮಕ್ಳಿಗೆ ಈ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಟ್ರ್ಯಾಕ್ ಮಷೀನ್ ಇವು ಹೆಣ್ಮಕ್ಳಿಗೆ ಕೆಲಸ ಮಾಡ್ಲಿಕ್ಕೆ ಆಗಲಾರದಂತ ಹುದ್ದೆಗಳು. ಯಾಕಂದ್ರೆ ಔಟ್ ಸೈಡ್ ಇರುವಂತ ಹುದ್ದೆಗಳಾಗಿರ್ತವೆ. ಮತ್ತೆ ಏನಂದ್ರೆ ತುಂಬಾ ಕಷ್ಟದಾಯಕವಾದಂತ ಹುದ್ದೆಗಳಿರ್ತಾವೆ. ಮುಂದೆ ನಾನು ಏನ್ ಮಾಡಿದ್ರೆ ವಿತ್ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಎಕ್ಸಾಂಪಲ್ ಮೂಲಕ ಹೇಳ್ತೀನಿ. ಅವರು ಒಂದು ಯಾವ ಹುದ್ದೆಗಳು ಬೆಸ್ಟ್ ಆಗ್ತವೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನಿಮಗೆ ಪೋಸ್ಟ್ ಪ್ರಿಫರೆನ್ಸ್ ಯಾವ ರೀತಿ ಕೊಡ್ಬೇಕಂತ ಹೇಳಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಅವರು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದರ ಜೊತೆಗೆ ನಿಮಗೆ ಡೇ ಬೈ ಡೇ ಅಪ್ಡೇಟ್ ಬೇಕಂದ್ರೆ ನನ್ನ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನ ಕೆಳಗಡೆ ಕೊಟ್ಟಿರ್ತೀನಿ, ಅದಕ್ಕೆ ಜಾಯಿನ್ ಆಗಿ. ಅದರ ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಲಿಂಕ್ ಅನ್ನ ಸಹ ಕೊಟ್ಟಿರ್ತೀವಿ, ಅದಕ್ಕೂ ಫಾಲೋ ಮಾಡಿ ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ. ಸ್ನೇಹಿತರೆ, ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸೋದಕ್ಕಿಂತ ಮುಂಚೆ ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ, ಅದರ ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನ ಅನಲೈಸ್ ಮಾಡಿ ಸಾಲ್ವ್ ಮಾಡೋದ್ರಿಂದ ಅರ್ಧ ಕೆಲಸ ಮುಗ್ದಂಗ ಆಗುತ್ತೆ ಸ್ನೇಹಿತರೆ. ಯಾಕಂತಂದ್ರೆ ಯಾವುದೇ ಒಂದು ಎಕ್ಸಾಮ್ ನ ನೀಲನಕ್ಷೆ ತಿಳ್ಕೊಳ್ಬೇಕಂತಂದ್ರೆ ಅದರ ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನ, ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ ಸಾಲ್ವ್ ಮಾಡ್ಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಚಾನೆಲ್ ನ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಮ್ಮ ಚಾನೆಲ್ ನ ವತಿಯಿಂದ ಒಂದು ಕ್ವಶನ್ ಪೇಪರ್ ಬ್ಯಾಂಕ್ ಅನ್ನ ಲಾಂಚ್ ಮಾಡ್ತಾ ಇದೀವಿ ಸ್ನೇಹಿತರೆ. ಈ ಒಂದು ಕ್ವಶನ್ ಪೇಪರ್ ಬ್ಯಾಂಕ್ ಅಲ್ಲಿ ಏನಿರ್ತೈತೆ ಅಂತಂದ್ರೆ 2005ರಿಂದ ಹಿಡ್ಕೊಂಡು 2022ರವರೆಗೆ ನಡೆದಿರುವಂತ ಗ್ರೂಪ್ ಡಿ ಯ ಒರಿಜಿನಲ್ ಕ್ವಶನ್ ಪೇಪರ್ ಗಳು ಇರ್ತಾವೆ ಸ್ನೇಹಿತರೆ. ಯಾವುದೇ ರೀತಿಯ ಮಾಡೆಲ್ ಕ್ವಶನ್ ಪೇಪರ್ ಗಳಲ್ಲ, ಒರಿಜಿನಲ್ ಕ್ವಶನ್ ಪೇಪರ್ RRB ಇಂದ ನಡೆದಿರ್ತಕ್ಕಂಥ ಒರಿಜಿನಲ್ ಕ್ವಶನ್ ಪೇಪರ್ ಗಳೇ ಸಿಗ್ತಾವೆ ನಿಮಗೆ. 30 ಸೆಟ್ ಕ್ವಶನ್ ಪೇಪರ್ ಗಳು ಕೇವಲ 99 ರೂಪಾಯಿಗಳನ್ನ ಪಾವತಿ ಮಾಡಿ ಈ ಒಂದು 30 ಸೆಟ್ ಕ್ವಶನ್ ಪೇಪರ್ ಗಳನ್ನ ಗ್ರೂಪ್ ಡಿ ಯ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನ, ಒರಿಜಿನಲ್ ಕ್ವಶನ್ ಪೇಪರ್ ಗಳನ್ನ ನೀವು ತೆಗೆದುಕೊಳ್ಬಹುದಾಗಿದೆ. ಅದರ ಜೊತೆಗೆ ಯಾರಿಗೆಲ್ಲ NTPC ಯ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳು ಬೇಕನ್ಸ್ತೋ ಅವರು 99 ರೂಪಾಯಿಗಳನ್ನ ಪಾವತಿ ಮಾಡಿ 40ಕ್ಕೂ ಹೆಚ್ಚು ಸೆಟ್ ಕ್ವಶನ್ ಪೇಪರ್ ಗಳನ್ನ ನೀವು ತೆಗೆದುಕೊಳ್ಬಹುದು. ಅದರ ಜೊತೆಗೆ ಯಾರೆಲ್ಲ SSC GD ಪ್ರಿಪರೇಷನ್ ನಡೆಸ್ತಾ ಇದ್ರು ಅವರು ಸಹ ಅಮೌಂಟ್ ಅನ್ನ ಪೇ ಮಾಡಿ 40ಕ್ಕೂ ಹೆಚ್ಚು ಸೆಟ್ ಕ್ವಶನ್ ಪೇಪರ್ ಗಳನ್ನ ತೆಗೆದುಕೊಳ್ಬಹುದಾಗಿರ್ತದೆ. ಅದರ ಜೊತೆಗೆ ಯಾರೆಲ್ಲ RRB ಟೆಕ್ನಿಷಿಯನ್, ALP, RPF, SSC, ಪ್ಯಾರಾಮೆಡಿಕಲ್ ಹೀಗೆ ಈ ಎಲ್ಲಾ ಹುದ್ದೆಗಳಿಗೂ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಗಳು ನಮ್ಮಲ್ಲಿ ಸಿಗುತ್ತವೆ. ಯಾರಿಗೆಲ್ಲ ಬೇಕು ಅವರು ಕನ್ನಡದಲ್ಲೂ ಸಹ ಅವೈಲಬಲ್ ಇದಾವೆ, ಇಂಗ್ಲಿಷ್ ಅಲ್ಲೂ ಸಹ ಅವೈಲಬಲ್ ಇದಾವೆ. ಯಾರಿಗ್ ಬೇಕು ಅವರು ಆ ಲ್ಯಾಂಗ್ವೇಜ್ ಅಲ್ಲಿ ತೆಗೆದುಕೊಳ್ಬಹುದಾಗಿದೆ ಸ್ನೇಹಿತರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬೇಕನ್ಸುತ್ತೋ ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಅಮೌಂಟ್ ಅನ್ನ ಪೇ ಮಾಡಿ ಪ್ರಶ್ನೆ ಪತ್ರಗಳನ್ನ ತೆಗೆದುಕೊಳ್ಬಹುದಾಗಿದೆ. ಸ್ನೇಹಿತರೆ, ನಾವು ಪೋಸ್ಟ್ ಪ್ರಿಫರೆನ್ಸ್ ಅನ್ನ ನೋಡೋದಕ್ಕಿಂತ ಮುಂಚೆ ಜೋನ್ ವೈಸ್ ಯಾವ ಪೋಸ್ಟ್ ಗೆ ಎಷ್ಟೆಷ್ಟು ವೇಟೇಜ್ ಅನ್ನ ಕೊಡ್ತಾರೆ ಅಂತ ನೋಡ್ಕೊತ ಹೋಗೋಣ. ಅಂದ್ರೆ ಯಾವ ಪೋಸ್ಟ್ ನ ವೇಕೆನ್ಸಿಗಳು ಜಾಸ್ತಿ ಕಾಲ್ ಆಗಿದಾವ ಅಂತ ಹೇಳಿ ನಾವು ನೋಡ್ಬೇಕಾಗ್ತದೆ. ಹೈಯೆಸ್ಟ್ ವೇಕೆನ್ಸಿ ಕಾಲ್ ಆಗಿದ್ದು ಟ್ರ್ಯಾಕ್ ಮೇಂಟೈನರ್, ಅದ್ರ ಬಿಟ್ರೆ ಪಾಯಿಂಟ್ಸ್ ಮನ್, ಆಮೇಲೆ SNT, ಆಮೇಲೆ ಯಾವ್ದಂದ್ರೆ ಅಸಿಸ್ಟೆಂಟ್ TL and AC ಈ ಒಂದು ಹುದ್ದೆಗಳು ಅತಿ ಹೆಚ್ಚು ಕಾಲ್ಫರ್ಮ್ ಆಗಿದಾವೆ. ಇದನ್ನ ಬಿಟ್ರೆ ನೆಕ್ಸ್ಟ್ CNW ಆಗಿದೆ,
ಅದ್ರ ಬಿಟ್ರೆ ಎಲ್ಲ ಉಳಿಕಿದ್ದು ಒಂದು 3% 2% ಅಂದ್ರೆ 700 ಹಿಡ್ಕೊಂಡು 400 ವರೆಗೂ ವೇಕೆನ್ಸಿಗಳು ಕನ್ಫರ್ಮ್ ಆಗಿದಾವೆ. ಇಲ್ಲಿ ನಾವು ನಿರ್ಧಾರ ಯಾವ ರೀತಿ ಮಾಡ್ಬೇಕು, ನಿಮಗೆ ಈ ಪೋಸ್ಟ್ ಏನಂತ ಗೊತ್ತಿಲ್ಲಾರದೆ ನೀವು ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಿಕ್ ಆಗುದಿಲ್ಲ. ಆದ್ರಿಂದ ಪೋಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡೋದಕ್ಕಿಂತ ಮುಂಚೆ ಈ ಒಂದು ಹುದ್ದೆಗಳ ಏನಂದ್ರೆ ಸಾಧ್ಯತೆಗಳೇನು, ಏನೆಲ್ಲ ಕೆಲಸಗಳನ್ನ ನೀವು ಅಪಾಯಿಂಟ್ ಆದ್ರೆ ಮಾಡ್ಬೇಕಾಗ್ತದೆ, ಮತ್ತ ಅಲ್ಲಿರುವಂತ ಸೌಲಭ್ಯಗಳೇನು ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ನಾವು ಟ್ರ್ಯಾಕ್ ಮೇಂಟೈನರ್ ಬಗ್ಗೆ, ಅತಿ ಹೆಚ್ಚಿರುವಂತ ವೇಕೆನ್ಸಿಗಳ ಬಗ್ಗೆ ಟ್ರ್ಯಾಕ್ ಮೇಂಟೈನರ್ ಬಗ್ಗೆ ನೋಡೋಣ. ಏನಪ್ಪಾ ಟ್ರ್ಯಾಕ್ ಮೇಂಟೈನರ್, ಒಂದ್ ವೇಳೆ ನೀವು ಸೆಲೆಕ್ಟ್ ಆದ್ರೆ ಡ್ಯೂಟಿ ಏನಿರ್ತತಿ ಟ್ರ್ಯಾಕ್ ಮೇಂಟೈನರ್ ಅಂತ. ಇಲ್ಲಿ ನೀವು ಈ ಶಬ್ದವೇ ಹೇಳುವ ಹಾಗೆ ಟ್ರ್ಯಾಕ್ ಮೇಂಟೈನರ್ ಅಂದ್ರೆ ಒಂದು ರೈಲ್ವೆಯ ಟ್ರ್ಯಾಕ್ ಅನ್ನ ಮೇಂಟೈನ್ ಮಾಡುವುದೇ ಇವರ ಕೆಲಸ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನಾವು ಪ್ರತಿಯೊಂದನ್ನ ಪಿಕ್ಚರ್ ನ ಮೂಲಕ, ಇಮೇಜ್ ನ ಮೂಲಕ ನಿಮಗೆ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿರ್ತೀನಿ. ಇಲ್ಲಿ ನೋಡ್ಬೋದು ನೀವು ನಮ್ಮ ರೈಲ್ವೆದಲ್ಲಿ ಏನಾಗಿರುತ್ತೆ, ಟ್ರ್ಯಾಕ್ ಅಲ್ಲಿ ಈ ತರ ಏನಾದ್ರೂ ಕೆಲಸಗಳು ಬಂದಿರ್ತವೆ. ಈ ಸ್ಲೀಪರ್ ಗಳನ್ನ ಜೋಡಿಸೋದಿರ್ತತಿ. ಈ ರೀತಿಯ ಏನಂತಂದ್ರೆ ಇದಕ್ಕ ಪ್ಯಾಕಿಂಗ್ ಅಂತ ಕರೀತಾರೆ ಅಥವಾ ಬಾಕ್ಸಿಂಗ್ ಅಂತ ಕರೀತಾರೆ. ಆಮೇಲೆ ಈ ರೀತಿಯ ಒಂದು ಕೆಲಸಗಳು ಬರ್ತಾವೆ. ಈ ರೀತಿಯ ಬಿಸಿಲಲ್ಲಿ ಮಾಡುವಂತ ಕೆಲಸ ಆಗಿರ್ತದೆ ಸ್ನೇಹಿತರೆ. ಇಲ್ಲಿ ಯಾಕೆ ಟ್ರ್ಯಾಕ್ ಮೇಂಟೈನರ್ ತುಂಬಾ ಜನ ಬೇಡ ಅಂತಾರಂತಂದ್ರೆ, ಇದು ಏನಂತಂದ್ರೆ ಔಟ್ಡೋರ್ ಡ್ಯೂಟಿ ಇರ್ತೈತೆ, ಅಂದ್ರೆ ಬಿಸಿಲಲ್ಲಿ ಮಾಡುವಂತ ಕೆಲಸ ಇರ್ತೈತಿ. ನೀವು ಬೆಳಗಿನ 7 ಹಿಡ್ಕೊಂಡು ಸಂಜೆ 5 ಒಂದು ಮಾಡುವಂತ ಡ್ಯೂಟಿ ಆಗಿರ್ತೈತಿ. ಆದಷ್ಟು ಬಿಸಿಲಲ್ಲಿ ಮಾಡುವಂತ ಕೆಲಸ ಆಗಿರ್ತೈತಿ. ಒಂದು ಹಾರ್ಡ್ ವರ್ಕಿಂಗ್ ಡ್ಯೂಟಿ ಆಗಿರ್ತದೆ ಸ್ನೇಹಿತರೆ. ಆದ್ರಿಂದ ಈ ಒಂದು ಹುದ್ದೆ ಯಾರೆಲ್ಲ ಹಾರ್ಡ್ ವರ್ಕಿಂಗ್ ನನಗೆ ಬ್ಯಾಡ ಅಂತಿರೋ ಅವ್ರು ಸ್ವಲ್ಪ ಅವಾಯ್ಡ್ ಮಾಡಿ. ಇನ್ನ ಇತರ ಬೆನಿಫಿಟ್ ಏನಪ್ಪಾ ಅಂತಂದ್ರೆ ಅದನ್ನು ಹೇಳ್ಬಿಡ್ತೀನಿ. ಇದರ ಬೆನಿಫಿಟ್ ಏನಂತಂದ್ರೆ ಇದು ಅತಿ ಹೆಚ್ಚು ಟ್ರಾನ್ಸ್ಫರ್ ಆಗುದಿಲ್ಲ. ನೀವು ಒಂದು ಸಲ ಈ ಜಾಬ್ಗೆ ಅಪಾಯಿಂಟ್ ಆಗಿ ನಿಮ್ಮ ನಿಯರೆಸ್ಟ್ ಊರದ ಹತ್ತಿರ ಬಂದ್ರಿ ಅಂತಂದ್ರೆ ನಿಮ್ಮ ಊರಲ್ಲೂ ಸಹ ನೀವು ಕೆಲಸ ಮಾಡಬಹುದು. ನಿಮ್ಮ ಊರಿನ ಪ್ರತಿಯೊಂದು ಸ್ಟೇಷನ್ ಅಲ್ಲಿ ಒಂದು ಯೂನಿಟ್ ಇರುತ್ತೆ. ಆ ಯೂನಿಟ್ ಗೆ ನೀವು ಸೆಲೆಕ್ಟ್ ಆದ್ರಿ ಅಂತಂದ್ರೆ ನೀವು ಅಲ್ಲಿ ಏನಾಗಬಹುದು, ನಿಮ್ಮ ರಿಟೈರ್ಮೆಂಟ್ ಆಗುವವರೆಗೂ ನೀವು ಸಹ ಅಲ್ಲೇ ಡ್ಯೂಟಿ ಮಾಡಬಹುದು. ಪ್ರಮೋಷನ್ ನಿಮಗೆ ಯಾವುದೇ ಎಕ್ಸಾಮ್ ಬರಲಾರದೆ ಪ್ರಮೋಷನ್ ಗಳು ನಿಮ್ಮ ಸರ್ವಿಸ್ಗೆ ತಕ್ಕಂತೆ ಸಿಗ್ತಾ ಹೋಗ್ತವೆ. ಮತ್ತೆ ಇನ್ನೊಂದು ಏನಂತಂದ್ರೆ ಪೇಮೆಂಟಿನ ವಿಚಾರದಲ್ಲಿ ಬರೋದಾತಂದ್ರೆ ನಿಮಗೆ ಇದರಲ್ಲಿ ಅಲೌನ್ಸ್ ಗಳು ಚೆನ್ನಾಗಿ ಸಿಗ್ತಾವೆ. ನಿಮಗೆ ರಿಸ್ಕ್ ಅಲೌನ್ಸ್ ಸಿಗ್ತತಿ, ಆಮೇಲೆ ಟ್ರಾವೆಲಿಂಗ್ ಅಲೌನ್ಸ್ ಗಳು ಜಾಸ್ತಿ ಸಿಗ್ತಾವೆ. ಒಟ್ಟಾರೆಯಾಗಿ ಪೇಮೆಂಟ್ ಚೆನ್ನಾಗಿ ಬರುವಂತ ಒಂದು ಹುದ್ದೆ ಯಾವ್ದಂದ್ರೆ ಟ್ರ್ಯಾಕ್ ಮೇಂಟೈನರ್. ಇದ್ರ ಇನ್ನೊಂದು ಏನಪ್ಪಾ ಅಂತಂದ್ರೆ ಇದರಲ್ಲಿ ನೈಟ್ ಡ್ಯೂಟಿಯನ್ನ ಪೆಟ್ರೋಲಿಂಗ್ ಮಾಡುವಂತ ಡ್ಯೂಟಿ ಬರ್ತದೆ ಸ್ನೇಹಿತರೆ. ಇದನ್ನು ಸಹ ಗಮನದಲ್ಲಿ ಇಟ್ಟುಕೊಂಡು ಈ ಹುದ್ದೆಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕೋದಿರು ಇದನ್ನ ಗಮನಿಸಿ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೇಕಾಗ್ತದೆ. ಇದ್ರ ಬಿಟ್ರೆ ನೆಕ್ಸ್ಟ್ ಇನ್ನೊಂದು ಏನ್ ಮಾಡ್ಬೋದಪ್ಪ ಅಂದ್ರೆ ಗೇಟ್ಮನ್ ಆಗಿಯೂ ಸಹ ಡ್ಯೂಟಿ ಮಾಡ್ಬೋದು. ಟ್ರ್ಯಾಕ್ ಮೇಂಟೈನರ್ ಆದವರು ನೀವು ಏನಂತಂದ್ರೆ ಗೇಟ್ಮನ್ ಆಗಿ ಡ್ಯೂಟಿ ಮಾಡ್ಬೋದು. ಈ ಗೇಟ್ಮನ್ ಆಗಿ ಮಹಿಳೆಯರು ಸಹ ಮಾಡ್ಬೋದು. ಆದ್ರೆ ಎಲ್ಲರಿಗೂ ಗೇಟ್ಮನ್ ಸಿಗುತ್ತೆ ಅಂತ ಹೇಳಕ್ ಬರುದಿಲ್ಲ. ಆದ್ದರಿಂದ ನನ್ನ ಒಪಿನಿಯನ್ ಆದಷ್ಟು ಮಹಿಳಾ ಅಭ್ಯರ್ಥಿಗಳು ಈ ಒಂದು ಹುದ್ದೆಯನ್ನ ಸ್ಕಿಪ್ ಮಾಡೋದೇ ಒಳ್ಳೆಯದು. ಇನ್ನು ಎರಡನೇದು ಯಾವಪ್ಪ ಹೈಯೆಸ್ಟ್ ವೇಕೆನ್ಸಿ ಇರುವುದು ಪಾಯಿಂಟ್ಸ್ಮನ್ ಅಂದ್ರೆ ಏನಪ್ಪಾ ಅಂದ್ರ ಇಲ್ಲಿ ಇದರ ಒಂದು ಹುದ್ದೆಯ ಏನೆಲ್ಲ ಕೆಲಸಗಳು ಇರ್ತಾವ ಅಂದ್ರೆ, ನೀವು ಸ್ಟೇಷನ್ ಅಲ್ಲಿ ನೋಡಿರ್ತೀರ ಸ್ನೇಹಿತರೆ, ಪ್ರತಿಯೊಂದು ಸ್ಟೇಷನ್ ಅಲ್ಲಿ ಗಾಡಿ ಪಾಸ್ ಆಗುವಾಗ ಒಬ್ಬರ ವೈಟ್ ಡ್ರೆಸ್ ಹಾಕೊಂಡು ಧ್ವಜವನ್ನ ತೋರಿಸಿರ್ತಾರೆ. ಅವ್ರಿಗೆ ಸ್ಟೇಷನ್ ಮಾಸ್ಟರ್ ಅಂತ ಕರಿತೀವಿ. ಅವ್ರನ್ನ ಬಿಟ್ಟು ಇನ್ನೊಬ್ರು ಇರ್ತಾರೆ, ಅವರು ಏನಂದ್ರ ಈ ರೀತಿಯ ನೀಲಿ ಡ್ರೆಸ್ ಗಳನ್ನ ಹಾಕೊಂಡು ಗಾಡಿಯನ್ನ ಪಾಸ್ ಮಾಡ್ತಿರ್ತಾರೆ. ಅವ್ರಿಗೆ ನಾವ್ ಏನಂತ ಕರಿತೀವಿ ಅಂದ್ರೆ ಪಾಯಿಂಟ್ಸ್ಮನ್ ಅಂತ ಕರಿತೀವಿ ಸ್ನೇಹಿತರೆ. ಈ ಪಾಯಿಂಟ್ಸ್ಮನ್ ಏನಪ್ಪಾ ಇವ್ರ ಕೆಲಸ ಅಂತಂದ್ರೆ ಗಾಡಿಗೆ ಹಸಿರು ಜೆಂಡಾನ ತೋರಿಸೋದು, ಮತ್ತೆ ಸ್ಟೇಷನ್ ಮಾಸ್ಟರ್ಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡೋದು, ಪಾಯಿಂಟ್ ಗಳನ್ನ ಏನಂತಂದ್ರೆ ನೋಡಿಕೊಳ್ಳೋದು, ಈ ಎಲ್ಲವೂ ಇವರ ಕೆಲಸ ಆಗಿರ್ತತಿ. ಇವರು ಸಹ ಗೇಟ್ಮನ್ ಆಗಿ ಕಾರ್ಯವನ್ನ ನಿರ್ವಹಿಸಬೇಕಾಗ್ತದ. ಇದರಲ್ಲಿ ಏನಪ್ಪಾ ಅಂದ್ರೆ ಒಳ್ಳೆ ಫ್ಯೂಚರಿಸ್ಟಿಕ್ ಜಾಬ್ ಸ್ನೇಹಿತರೆ. ಈ ಒಂದು ಹುದ್ದೆ ಬಗ್ಗೆ ಹೇಳ್ಬೇಕಂತಂದ್ರೆ ಇದರಲ್ಲಿ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಗಳು ಚೆನ್ನಾಗಿ ಬರ್ತವೆ. ಇದರಲ್ಲಿ ನೀವು ಒಂದ್ಸಲ ಸೆಲೆಕ್ಷನ್ ಆದ್ರಿ ಅಂತಂದ್ರೆ ನೀವು ಮುಂದೆ ಸ್ಟೇಷನ್ ಮಾಸ್ಟರ್ ಆಗ್ಬೋದು, ಗೂಡ್ಸ್ ಗಾರ್ಡ್ ಆಗಿರ್ಬೋದು, TC ಆಗಿರ್ಬೋದು, ಸೀನಿಯರ್ ಕ್ಲರ್ಕ್ ಆಗಿರ್ಬೋದು, ಹೀಗೆ ಉನ್ನತವಾದ ಹುದ್ದೆಗಳಿಗೆ ಹೋಗುವಂತ ಅವಕಾಶವಿರುವ ಏಕೈಕ ಹುದ್ದೆ ಅಂತಂದ್ರೆ ಅದು ಪಾಯಿಂಟ್ಸ್ಮನ್. ಆದ್ರೆ ಇದರಲ್ಲಿ ನೈಟ್ ಡ್ಯೂಟಿ ಮಾಡಬೇಕಾದಂತ ಸಂದರ್ಭ 100% ಬರುತ್ತೆ. ಯಾಕಂದ್ರೆ ಡೇ ಶಿಫ್ಟ್ ಮತ್ತೆ ನೈಟ್ ಶಿಫ್ಟ್ ಎರಡೂ ಇರ್ತದೆ ಇದರಲ್ಲಿ. ಇದಕ್ಕೆ ಯಾರು ರೆಡಿ ಇದಿರೋ ಅವರು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಿ. ನಾನು ಲಾಸ್ಟ್ಗೆ ಎಲ್ಲಾ ಹುದ್ದೆಗಳನ್ನ ಒಂದೇ ತೋರಿಸಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಕೊಡ್ಬೇಕಂತ ಹೇಳ್ತೀನಿ. ಆದ್ರೆ ಪ್ರತಿಯೊಂದು ಹುದ್ದೆನ ಏನಿದ್ರ ಅರ್ಥ ಅಂತ ನಾನು ಹೇಳ್ಕೊಳ್ತಾ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಈಗ ಇನ್ನು ಮೂರನೇ ಹುದ್ದೆ ಯಾವ್ದಪ್ಪ ಅಂತಂದ್ರ SNT. ಇನ್ನ 6% ಹುದ್ದೆಗಳಂದ್ರ 1400 ಹೆಚ್ಚು ಕಡಿಮೆ ಹುದ್ದೆಗಳಿರುವಂತ ಇನ್ನೊಂದು ಹುದ್ದೆ ಯಾವ್ದಂದ್ರೆ SNT. ಅಂದ್ರೆ ಏನು, ಸಿಗ್ನಲ್ ಅಂಡ್ ಟೆಲಿಕಮ್ಯುನಿಕೇಶನ್. ಇವರ ಕೆಲಸ ಏನಪ್ಪಾ ಅಂತಂದ್ರ ಇಲ್ಲಿ ನೋಡ್ಬೋದು ನೀವು, ಈ ಪಾಯಿಂಟ್ ಅನ್ನ ನೋಡ್ಕೊಳ್ಳೋದು. ರೈಲ್ವೆ ಹೋಗುವಾಗ ಪಾಯಿಂಟ್ ಗಳು ಬರ್ತವೆ. ಈ ಪಾಯಿಂಟ್ ಅನ್ನ ದುರಸ್ತಿ ಮಾಡೋದು, ಸರಿಯಾದ ಒಂದು ಕೆಲಸವನ್ನ ಮಾಡೋದು ಅವರ ಕೆಲಸ ಆಗಿರ್ತತಿ. ಇಲ್ಲಿ ನೋಡ್ಬೋದು ನೀವು ಈ ರೀತಿಯ ಒಂದು ಟ್ರ್ಯಾಕ್ ನಲ್ಲಿ ಬರುವಂತ ಕೆಲಸವನ್ನ ಮಾಡ್ಬೇಕಾಗ್ತದ.
ಅದನ್ನ ಬಿಟ್ರೆ ನೆಕ್ಸ್ಟ್ ಸಿಗ್ನಲ್ ಗಳನ್ನ ಮೇಂಟೈನ್ ಮಾಡೋದು ಇವ್ರ ಕೆಲಸ ಆಗಿರ್ತೈತಿ. ಇದು ಸಹ ಔಟ್ಡೋರ್ ಕೆಲಸ. ಇದೇನು ಒಂದು ಆಫೀಸ್ ಅಲ್ಲಿ ಕೂತು ಒಂದು ವರ್ಕ್ಶಾಪ್ ಅಲ್ಲಿ ಮಾಡುವಂತ ಕೆಲಸ ಅಲ್ಲ, ಇದು ಹೊರಗಡೆ ಬಿಸಿಲಲ್ಲಿ ಮಾಡುವಂತ ಕೆಲಸ. ಆದ್ರೆ ಟ್ರ್ಯಾಕ್ ಮೇಂಟೈನರ್ ಗೆ ಹೋಲಿಸಿದ್ರೆ ಸ್ವಲ್ಪ ಪ್ರಮಾಣದ ಕೆಲಸ ಕಡಿಮೆ ಇರ್ತೈತಿ. ಆದ್ರೆ ಇವರು ಸಹ ಹೊರಗಡೆ ಹೋಗಿ ಕೆಲಸ ಮಾಡ್ಬೇಕಾಗ್ತದ ಸ್ನೇಹಿತರೆ. ಇದರಲ್ಲೂ ಸಹ ಒಳ್ಳೆ ಸ್ಯಾಲರಿ ಬರ್ತೈತಿ. ಆದ್ರೆ ಸ್ವಲ್ಪ ಅಲೌನ್ಸ್ ಗಳು ಕಡಿಮೆ ಇರ್ತವೆ ಈ ಹುದ್ದೆಗೆ. ಯಾರೆಲ್ಲ ಅಪ್ಲಿಕೇಶನ್ ಹಾಕೋದ್ರು ಸ್ವಲ್ಪ ನೋಡ್ಕೊಂಡು ಹಾಕಿ. ಇದನ್ನ ಬಿಟ್ರೆ ನೆಕ್ಸ್ಟ್ ವೇಕೆನ್ಸಿ ಯಾವ್ದಪ್ಪ ಅಂತಂದ್ರೆ, ಇನ್ನ ಬರುವಂತ ಹುದ್ದೆಗಳು ಯಾವಪ್ಪ ಸ್ನೇಹಿತರೆ, ಇವೆಲ್ಲವೂ ಕೆಲವೊಂದು ಹುದ್ದೆಗಳನ್ನ ಒಂದಸಲ ಹೇಳ್ಬಿಡ್ತೀನಿ. ಇವ್ ನೋಡ್ರಿ ಯಾವ ಅಂತಂದ್ರೆ ಅಸಿಸ್ಟೆಂಟ್ TL ಅಂಡ್ AC, ಆಮೇಲೆ CNW, ಅದ್ರ ಬಿಟ್ರೆ ನೆಕ್ಸ್ಟ್ ಎಲೆಕ್ಟ್ರಿಕಲ್, ಆಮೇಲೆ ಯಾವ್ದೋ ಲೋಕೋ ಶೆಡ್. ಇವ್ ಅಷ್ಟು ಹುದ್ದೆಗಳು ಯಾವ ರೀತಿ ಹುದ್ದೆಗಳು ಅಂತಂದ್ರೆ ಸ್ನೇಹಿತರೆ, ಇವೆಲ್ಲವೂ ವರ್ಕ್ಶಾಪ್ ಅಲ್ಲಿ ಮಾಡುವಂತ ಹುದ್ದೆಗಳು. ವರ್ಕ್ಶಾಪ್ ಅಂದ್ರೆ ಯಾವ ರೀತಿ ನಾನ್ ನಿಮ್ಗೆ ಅದು ತೋರಿಸಿ ಹೇಳ್ತೀನಿ. ವರ್ಕ್ಶಾಪ್ ಅಂದ್ರೆ ಯಾವ ರೀತಿ ಅಂತಂದ್ರೆ, ಇಲ್ಲಿ ನೋಡ್ಬೋದು ನೀವು, ನಮೀಗ ನಮ್ಮ ಊರುಗಳಲ್ಲಿ ಗ್ಯಾರೇಜ್ ಅನ್ನ ನೋಡಿರ್ತೀವಿ ಗೊತ್ತಾ, ನಮ್ ಗಾಡಿಗೆ ಏನಾದ್ರು ನಾವು ರಿಪೇರಿ ಮಾಡಕ್ ತಗೊಂಡ್ ಹೋಗ್ತೀವಿ. ಹಂಗ ರೈಲ್ವೆಗೆ ಏನಾದ್ರು ಆತಂದ್ರ ಅದನ್ನ ರಿಪೇರಿ ಮಾಡಕ್ ತಗೊಂಡ್ ಹೋಗೋದಕ್ಕ ಒಂದು ಜಾಗಕ್ಕೆ ಏನಂತಾರ ಅಂದ್ರೆ ವರ್ಕ್ಶಾಪ್ ಅಂತ ಕರೀತಾರೆ. ಆ ವರ್ಕ್ಶಾಪ್ ಗಳಲ್ಲಿ ಕೆಲಸ ಮಾಡುದು. ವರ್ಕ್ಶಾಪ್ ಅಲ್ಲಿ ಎರಡು ವಿಧ. ಒಂದು, ಈ ನಮ್ಮ ಟ್ರೈನಿನ ಡಬ್ಬಿಗಳಿರ್ತಾವಲ್ಲ, ಆ ಡಬ್ಬಿಗಳನ್ನ ರಿಪೇರ್ ಮಾಡುವಂತ ವರ್ಕ್ಶಾಪ್ ಗಳು ಬೇರೆ ಇರ್ತವೆ, ಮತ್ತೆ ಇಂಜನ್ ಗಳನ್ನ ರಿಪೇರ್ ಮಾಡುವಂತ ವರ್ಕ್ಶಾಪ್ ಬೇರೆ ಇರ್ತವೆ. ಅವು ಎರಡಕ್ಕೂ ಕರೆದಿದ್ದಾರೆ. ನೀವು ಎರಡಕ್ಕೂ ಹಾಕಿದ್ರು ಎರಡೂ ಒಳ್ಳೆವ. ಯಾಕಂದ್ರೆ ಅಲ್ಲಿ ಏನಿರುದಿಲ್ಲ ನೋಡ್ಬೋದು ಸ್ನೇಹಿತರೆ, ಅಲ್ಲಿ 10ರಿಂದ ಏನಂದ್ರೆ ಒಂದು 10ರಿಂದ 5ವರೆಗೆ ಡ್ಯೂಟಿ ಇರ್ತೈತಿ, ಅಥವಾ ಮಾರ್ನಿಂಗ್ ಶಿಫ್ಟ್ ಇರ್ಬೋದು. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಈ ರೀತಿಯ ಇಂಡೋರ್ ಅಲ್ಲಿ ಮಾಡುವಂತ ಕೆಲಸ ಇದಾಗಿರ್ತೈತಿ. ಇದೇ ವರ್ಕ್ಶಾಪ್ ಅಲ್ಲಿ ಮಾಡುವಂತ ಕೆಲಸ ಏನಪ್ಪಾ ಅಂತಂದ್ರೆ, ಇಂಡೋರ್ ಅಲ್ಲಿ ಮಾಡುವಂತ ಕೆಲಸ. ಯಾವುದೇ ರೀತಿಯ ಬಿಸಿಲಲ್ಲಿ ಮಾಡುವಂತ ಕೆಲಸ ಇದಾಗಿರುವುದಿಲ್ಲ. ಇದು ಒಂದು ಏನಂದ್ರ ಒಳ್ಳೆ ರೀತಿಯಿಂದ ಕೆಲಸ. ಯಾರೆಲ್ಲ ಮಹಿಳಾ ಅಭ್ಯರ್ಥಿಗಳಿದ್ರು ಅವರು ಆದಷ್ಟು ಏನ್ ಮಾಡ್ರಿ ಅಂತಂದ್ರೆ, ವರ್ಕ್ಶಾಪ್ ಗಳಲ್ಲಿ ನೀವು ಕೆಲಸವನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಯಾಕಂದ್ರೆ ಏನಂದ್ರೆ ಇಲ್ಲಿ ನೈಟ್ ಡ್ಯೂಟಿ ತುಂಬಾ ಏನಂದ್ರೆ ಕಡಿಮೆ ಪ್ರಮಾಣದಲ್ಲಿ ಇರ್ತೈತಿ. ಜಾಸ್ತಿ ನೈಟ್ ಡ್ಯೂಟಿ ಮಾಡುವಂತ ಸಂದರ್ಭ ಇಲ್ಲಿ ಬರುದಿಲ್ಲ. ಇನ್ನು ಇಲ್ಲಿ ಏನಪ್ಪಾ ಅಲೌನ್ಸ್ ಗಳು ಏನ್ ಸಿಗ್ತಾವ ಅಂತಂದ್ರೆ, ಇಲ್ಲಿ ಇನ್ಸೆಂಟಿವ್ ಅಂತ ಕೊಡ್ತಾರೆ. ಇನ್ಸೆಂಟಿವ್ ಎಷ್ಟು ಜಾಸ್ತಿ ಮಾಡ್ತಾರೋ ಅಷ್ಟು ಇನ್ಸೆಂಟಿವ್ ಮಾಡುವಂತ ತಗೊಂಡಿರ್ತೈತಿ. ಇಲ್ಲಿ ಪಗಾರ ಹೆಂಗ್ ಹೆಚ್ಚ್ ಕಡಿಮೆ ಆಕತ್ರಿ ಸರ್ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಬಹುದು. ಎಲ್ಲರಿಗೂ ಬೇಸಿಕ್ ಸೇಮ್ ಇರ್ತೈತಿ, DA ಸೇಮ್ ಇರ್ತೈತಿ, HRA ನಿಮ್ಮ ಎಲ್ಲಿ ಇರ್ತೀರಿ ಅದ್ರ ಮೇಲೆ ಸೇಮ್ ಇರ್ತೈತಿ. ಅದ್ರ ಬಿಟ್ರೆ ನೀವು ಕೆಲಸದ ವಿಧ ಮೇಲೆ ಕೆಲವು ಮಂದಿಗೆ ಟ್ರಾವೆಲಿಂಗ್ ಅಲೌನ್ಸ್ ಅಂತ ಕೊಡ್ತಾರೆ. ಕೆಲವು ಮಂದಿಗೆ ಇನ್ನೊಂದ್ ಏನ್ ಕೊಡ್ತಾರೆ ಅಂದ್ರೆ ರಿಸ್ಕ್ ಅಲೌನ್ಸ್ ಅಂತ ಕೊಡ್ತಾರೆ. ಇನ್ನೊಂದ್ಸಲ ವಿಡಿಯೋದಲ್ಲಿ ಪೇಮೆಂಟ್ ಅನ್ನ ಯಾವ್ಯಾವ ಹುದ್ದೆಗೆ ಪೇಮೆಂಟ್ ಎಷ್ಟಿರ್ತೈತೆ ಅಂತ ಹೇಳಿ ಒಂದು ಹೇಳಕ್ ಪ್ರಯತ್ನ ಮಾಡ್ತೀನಿ. ಅದನ್ನ ನೆನಪು ಮಾಡ್ರಿ, ಹೇಳ್ತೀನಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಈ ರೀತಿಯ ವರ್ಕ್ಶಾಪ್ ಅಲ್ಲಿ ಆದಷ್ಟು ಯಾರಿಗೆ ನನಗೆ ಬಿಸಿಲಲ್ಲಿ ಕೆಲಸ ಮಾಡೋದು ಬೇರೆ, ಹಾರ್ಡ್ ವರ್ಕ್ ಬೇಡ, ನಾನು ನೆರಳಲ್ಲಿ ಕೆಲಸ ಮಾಡಬೇಕು, ನನಗೆ ಸರಿಯಾದ ಟೈಮಿಗೆ ಮೇಂಟೈನ್ ಮಾಡುವಂತ ಹುದ್ದೆ ಬೇಕಂದ್ರೆ ಅವರು ವರ್ಕ್ಶಾಪ್ ಅನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ರಿ ಸ್ನೇಹಿತರೆ. ಆದಷ್ಟು ಮಹಿಳಾ ಅಭ್ಯರ್ಥಿಗಳು ವರ್ಕ್ಶಾಪ್ ಅನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಿ. ಇನ್ ನೆಕ್ಸ್ಟ್ ಈ ಹುದ್ದೆಯನ್ನು ಬಿಟ್ರೆ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರ, ಇನ್ನೊಂದು ಬರ್ತೈತಿ ಇಲ್ಲಿ. ಯಾವ್ದು ಅಂತಂದ್ರ TRD. ಇಲ್ಲಿ ನೋಡ್ಬೋದು ಸ್ನೇಹಿತರೆ, TRD ಅಂತಂದ್ರ TRD ಹುದ್ದೆ ಯಾವಪ್ಪ ಅಂತಂದ್ರೆ, ನಾನು ಆಗ್ಲೇ ಹೇಳಿದೆ ನಿಮಗೆ, TRD ಅಂತಂದ್ರೆ ರೈಲ್ವೆದಲ್ಲಿ ಈ ಒಂದು ಟ್ರ್ಯಾಕ್ ಗಳ ಮೇಲೆ ದೊಡ್ಡ ದೊಡ್ಡ ಏನ್ ಹಾಕಿರ್ತಾರ ಅಂತಂದ್ರ ಎಲೆಕ್ಟ್ರಿಕಲ್ ವೈರ್ ಗಳನ್ನ ಹಾಕಿರ್ತಾರೆ. ಅದನ್ನ ಮೇಂಟೈನ್ ಮಾಡುವಂತ ಒಂದು ಡಿಪಾರ್ಟ್ಮೆಂಟ್ ಏನಿರ್ತೈತೆ ಅಂದ್ರೆ TRD ಅಂತ ಕರಿತೀವಿ ನಾವು. ಅದ್ರ ಬಿಟ್ರೆ ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಅಸಿಸ್ಟೆಂಟ್ ಬ್ರಿಡ್ಜ್ ಅಂತ ಕರಿತೀವಿ. ಬ್ರಿಡ್ಜ್ ಅಂದ್ರೆ ನೀವು ಅವಾಗಲೇ ಗೊತ್ತು, ರೈಲ್ವೆನ ನೀವು ಬ್ರಿಡ್ಜ್ ನೋಡಿರ್ತೀರಾ. ನೀವು ರೈಲ್ವೆದಲ್ಲಿ ಈ ರೀತಿಯ ದೊಡ್ಡ ದೊಡ್ಡ ಬ್ರಿಡ್ಜ್ ಗಳನ್ನ ನೋಡಿರ್ತೀರಾ. ಈ ಬ್ರಿಡ್ಜ್ ಗಳನ್ನ ಮೇಂಟೈನ್ ಮಾಡುವಂತ ಹುದ್ದೆ ಯಾವ್ದಾಗಿರ್ತೈತೆ ಅಂತಂದ್ರೆ ಅದು ಈ ಬ್ರಿಡ್ಜ್ ಹೆಲ್ಪರ್ ಅಥವಾ ಬ್ರಿಡ್ಜ್ ನ ಅಸಿಸ್ಟೆಂಟ್ ಆಗಿರ್ತೈತಿ. ಇದು ಸಹ ಬಹಳ ಔಟ್ಡೋರ್ ನಲ್ಲಿ ಮಾಡುವಂತ ಕೆಲಸ ಆಗಿರ್ತೈತಿ. ಆದಷ್ಟು ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಇನ್ನೊಂದು ಹುದ್ದೆ ಸ್ನೇಹಿತರೆ ನಾನು ನಿಮ್ಗೆ ಹೇಳ್ತೀನಿ, ಇಲ್ಲಿ ನೋಡ್ರಿ, ನೀವು ನೋಡಿರ್ಬೋದು ಅಲ್ಲಿ ಇನ್ನೊಂದು ಯಾವ್ದು ಅಂತಂದ್ರ ಅಸಿಸ್ಟೆಂಟ್ ಟ್ರ್ಯಾಕ್ ಮಷಿನ್ ಅಂತ ಬರುತ್ತೆ ಸ್ನೇಹಿತರೆ. ಈ ಒಂದು ಹುದ್ದೆ ಹೆಂಗಿರುತ್ತೆ ಅಂದ್ರೆ, ಈ ಎಲ್ಲಾ ಹುದ್ದೆಗಳಲ್ಲಿ ಅತಿ ಹೆಚ್ಚು ಪೇಮೆಂಟ್ ತಗೊಳ್ಳುವಂತ ಹುದ್ದೆ ಇದು. ಯಾವ್ದಂದ್ರೆ ಅಸಿಸ್ಟೆಂಟ್ ಟ್ರ್ಯಾಕ್ ಮಷಿನ್ ಅಂತ ಬರ್ತಲ್ಲ, ಆ ಅಸಿಸ್ಟೆಂಟ್ ಟ್ರ್ಯಾಕ್ ಮಷಿನ್ ಅನ್ನೋ ಹುದ್ದೆ ಈ ಎಲ್ಲಾ ಹುದ್ದೆಗಳಲ್ಲಿ ಅತಿ ಹೆಚ್ಚು ಪೇಮೆಂಟ್ ಬರುವಂತ ಹುದ್ದೆ. ಯಾಕಂತಂದ್ರೆ ಇವರು ಏನಂದ್ರೆ ಒಂದು ತಿಂಗಳಲ್ಲಿ ಹೆಚ್ಚು ಕಡಿಮೆ 15 ದಿವಸ ಏನಿರ್ತೈತೆ ಅಂದ್ರೆ ಹೊರಗಡೆನೆ ಕೆಲಸ ಮಾಡುವಂತ ಸಂದರ್ಭ ಬರ್ತೈತೆ. ಆದ್ದರಿಂದ ಇವ್ರಿಗೆ ಹೆಡ್ ಕ್ವಾರ್ಟರ್ಸ್ ಇಂದ ಹೊರಗಡೆ ಇರುವುದರಿಂದ ಇವ್ರಿಗೆ TA ಜಾಸ್ತಿ ಬರ್ತೈತೆ. ಆದ್ದರಿಂದ ಏನ್ ಅಂತ ದೊಡ್ಡ ಕೆಲಸ ಇರುವುದಿಲ್ಲ. ಆದ್ರೆ ಊರಿನಿಂದ 15 ದಿವಸದ ಗಂಟೆ ಏನಂತಂದ್ರೆ ಮಷಿನ್ ಗಳ ಮೇಲೆ ಹೋಗಿ, ಈ ರೀತಿಯ ದೊಡ್ಡ ದೊಡ್ಡ ಮಷಿನ್ ಇರ್ತಾವೆ ರೈಲ್ವೆದಲ್ಲಿ ಕೆಲಸ ಮಾಡ್ಲಿಕ್ಕೆ, ಟ್ರ್ಯಾಕ್ ಅನ್ನ ದುರಸ್ತಿ ಮಾಡ್ಲಿಕ್ಕೆ ಈ ರೀತಿಯ ದೊಡ್ಡ ದೊಡ್ಡ ಮಷಿನ್ ಗಳು ಇರ್ತವೆ. ಈ ದೊಡ್ಡ ದೊಡ್ಡ ಮಷಿನ್ ಗಳನ್ನ ಮೇಂಟೈನ್ ಮಾಡ್ಲಿಕ್ಕೆ, ಸ್ವಚ್ಛ ಮಾಡ್ಲಿಕ್ಕೆ ಅಥವಾ ಅವಾಗ ಅದರ ಸೇಫ್ಟಿಯನ್ನ ನೋಡ್ಕೊಳ್ಳಿಕ್ಕೆ ಅಸಿಸ್ಟೆಂಟ್ ಗಳು ಬೇಕಾಗ್ತಾರೆ. ಆ ಒಂದು ಅಸಿಸ್ಟೆಂಟ್ ಗೆ ನೀವು ಟ್ರ್ಯಾಕ್ ಮಷಿನ್ ಅಸಿಸ್ಟೆಂಟ್ ಅಂತ ಹುದ್ದೆ ಸ್ನೇಹಿತರೆ, ಅದು ನೀವು ಅಪ್ಲಿಕೇಶನ್ ಹಾಕಿದ್ರೆ ಇದನ್ನ ಮಾಡಬಹುದು.
ಇದರ ಉದ್ಯೋಗ ಏನಪ್ಪಾ ಅಂತಂದ್ರೆ ನೀವು ಈ ಮಷಿನ್ ಜೊತೆ ಹೋಗ್ಬೇಕಾಗ್ತದೆ. ಇದೇನಂತಂದ್ರೆ ಒಂದ್ 15 ದಿವಸ ಈ ಒಂದ್ ಈಗ ಉದಾಹರಣೆಪ್ಪ ಒಂದು ಬಾಗಲಕೋಟೆ ಆಗಿತ್ತಂದ್ರೆ ಇನ್ನ ಮುಂದಿನ ತಿಂಗಳಲ್ಲಿ ಏನ್ಬೋದು ಗೋವಾದಲ್ಲಿ ಇರ್ಬೋದು, ಇನ್ನು ಮುಂದೆ ಏನ್ ಮಾಡ್ಬೋದು ಇನ್ನೊಂದ್ಸಲ ಬಳ್ಳಾರಿಗೆ ಹೋಗ್ಬೋದು, ಇನ್ನೊಂದ್ಸಲ ಬೆಳಗಾವಿಗೆ ಬರ್ಬೋದು. ಹೀಗೆ ಬೇರೆ ಬೇರೆ ಕಡೆ ಈ ಮಷಿನ್ ಅಡ್ಡಾಡ್ತಿರ್ತೈತಿ. ಅದು ಎಲ್ಲಿ ಹೋಗ್ತೈತ್ಲ ಅದ್ರ ಜೊತೆ ಹೋಗಿ ನೀವು ಡ್ಯೂಟಿ ಮಾಡ್ಬೇಕಾಗ್ತದ. ಇನ್ನು 15 ದಿನದ ನಂತರ ನಿಮ್ಗೆ ರೊಟೇಷನ್ ಪ್ರಕಾರ ನಿಮ್ಮ ಲೀವ್ ಸಿಗುತ್ತಾವು. ಆದ್ರಿಂದ ಸ್ನೇಹಿತರೆ ಈ ಒಂದು ಹುದ್ದೆ ಹೆಂಗಿರ್ತೈತಂದ್ರ ಹೈಯೆಸ್ಟ್ ಪೇಮೆಂಟ್ ಬೇಕನ್ನೋರು ಈ ಹುದ್ದೆಯನ್ನ ಆಯ್ಕೆ ಮಾಡ್ಕೊಳ್ಬಹುದು. ಆದ್ರಿಂದ ಮಹಿಳೆಯರು ಈ ಹುದ್ದೆಯನ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತ ನಾನು ಸಲಹೆಯನ್ನ ಕೊಡ್ತೀನಿ. ಯಾಕಂದ್ರೆ ಮನೆಯಿಂದ ಜಾಸ್ತಿ ಹೊತ್ತು ದೂರ ಇರ್ಬೇಕಾದಂತ ಸಂದರ್ಭ ಬರ್ತೈತಿ. ಇನ್ನ ಎಲ್ಲಾ ಹುದ್ದೆಗಳನ್ನ ಸರ್ ಇನ್ನ ತಕ ಹೇಳ್ರಿ, ನೀವ ನಮಗ್ ಒಂದ ಟೈಮ್ದಾಗ ಒಂದ ಕಡೆ ತೋರ್ಸಿ ಹೇಳ್ರಿ, ನಾವು 1 by 1 ಯಾವ್ದು ಕೊಡ್ಬೇಕಂತ ಕೇಳಿದ್ರಿ ಅಂತಂದ್ರೆ ಇಲ್ಲಿ ಕೊಟ್ಟಿದೀನಿ, ಇದನ್ನ ಸ್ಕ್ರೀನ್ ಶಾಟ್ ತಕೊಂಡ್ಬಿಡ್ರಿ. ಇದ್ರಲ್ಲಿ ನೀವು 2 ಅರ್ಥ ಮಾಡ್ಕೊಡ್ರಿ. ಯಾರು ನನಗೆ ವರ್ಕ್ಶಾಪ್ ಅಲ್ಲಿ ಬೇಕು, ಈಸಿ ಆದಂತ ಕೆಲಸ ಬೇಕು, ಟೈಮ್ ಟು ಟೈಮ್ ಮೇಂಟೈನ್ ಮಾಡುವಂತ ಕೆಲಸ ಬೇಕಂತಂದ್ರ ಈ ರೀತಿಯ ಹುದ್ದೆಗಳನ್ನ ಆಯ್ಕೆ ಮಾಡ್ಕೊಡ್ರಿ. ಯಾವ್ದಂದ್ರ ವರ್ಕ್ಶಾಪ್ ಇಲ್ಲಿ ವರ್ಕ್ಶಾಪ್ ಅದಾವಲ್ಲ ಎಲ್ಲವನ್ನ ವರ್ಕ್ಶಾಪ್ ಅಲ್ಲೇ ಇರುವಂತ ಹುದ್ದೆಗಳು, ಇವನ್ನೆಲ್ಲ ನೀವು ವರ್ಕ್ಶಾಪ್ ಅನ್ನ ಆಯ್ಕೆ ಮಾಡ್ಕೊಳ್ಬಹುದು. ಇಲ್ಲ CNW ಇವೆಲ್ಲವೂ ವರ್ಕ್ಶಾಪ್. ಇನ್ ನನಗೆ ಯಾರು ಫ್ಯೂಚರಿಸ್ಟಿಕ್ ಜಾಬ್ ಬೇಕು ಸರ್, ನನ್ನ ಜೀವನದಲ್ಲಿ ನನಗೆ ಒಳ್ಳೆ ಎಜುಕೇಶನ್ ಆಗಿದೆ, ನಾನು ಮುಂದೆ ಎಕ್ಸಾಮ್ ಬರ್ದು ಏನಾದ್ರೂ ದೊಡ್ಡ ಪೋಸ್ಟ್ ಹಿಡಿಬೇಕನ್ನೋರು ಇದ್ರಂದ್ರೆ ಅವ್ರ ಪಾಯಿಂಟ್ಸ್ಮನ್ ಅನ್ನ ಆಯ್ಕೆ ಮಾಡ್ಕೊಡ್ರಿ. ಪಾಯಿಂಟ್ಸ್ಮನ್ ಅನ್ನೋದು ಒಳ್ಳೆ ಫ್ಯೂಚರಿಸ್ಟಿಕ್ ಹುದ್ದೆ. ಮುಂದೆ ನೀವು ಎಕ್ಸಾಮ್ ಅನ್ನ ಬರೆದು ಡಿಪಾರ್ಟ್ಮೆಂಟ್ ಎಕ್ಸಾಮ್ ಬರೆದು ಒಳ್ಳೆ ಹುದ್ದೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತತಿ. ಅದನ್ನ ಬಿಟ್ರ ಈ ನೆಕ್ಸ್ಟ್ ನಾವು ವೇಕೆನ್ಸಿಗಳು ಸರ್ ನನಗೆ ಜಾಸ್ತಿ ಇದಾವೆ, ಯಾವ್ದಾದ್ರು ಹುದ್ದೆ ಬೇಕು ನನಗೆ, ಯಾವ್ದಾದ್ರು ಹುದ್ದೆ ಆದ್ರೂ ಸಣ್ಣ ನೌಕರಿ ಹಿಡಿತೀನಿ ಅನ್ನೋರು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಆಗ್ಬೋದು. ಯಾಕಂದ್ರೆ ಹೈಯೆಸ್ಟ್ ಹುದ್ದೆಗಳಿದಾವೆ. ಯಾವ್ಯಾವ್ದಾದ್ರು ಟ್ರ್ಯಾಕ್ ಮೇಂಟೈನರು, ಪಾಯಿಂಟ್ಸ್ಮನ್ ಬಿ, ಅಸಿಸ್ಟೆಂಟ್, SNT ಈ ಎಲ್ಲಾ ಹುದ್ದೆಗಳನ್ನ ಆಯ್ಕೆ ಮಾಡ್ಕೋಬಹುದು. ಸ್ನೇಹಿತರೆ ನೌಕರಿ ಬೇಕಾದಾಗ ಯಾವ ಹುದ್ದೆ ದೊಡ್ಡದು ಸಣ್ಣದು ಇರೋದಿಲ್ಲ. ಈಗ ಸದ್ಯದ ಮಟ್ಟಿಗೆ ನೌಕರಿ ಬೇಕಾಗಿರ್ತತಿ. ಆದ್ದರಿಂದ ಯಾರಿಗೆ ನನಗೆ ಇದ ಬೇಕು ಅನ್ನೋ ಒಂದು ಭೇದ ಭಾವ ಇರೋದಿಲ್ಲ. ಅವರು ಹೈಯೆಸ್ಟ್ ಯಾವಿದಾವೆ ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡ್ತಾ ಬನ್ನಿ. ಯಾವ್ದು ಹೈಯೆಸ್ಟ್ ಇದೆ, ಟ್ರ್ಯಾಕ್ ಮೇಂಟೈನರ್ ಇದೆ, ಟ್ರ್ಯಾಕ್ ಮೇಂಟೈನರ್ ಬಿಟ್ರೆ ನೆಕ್ಸ್ಟ್ ಪಾಯಿಂಟ್ಸ್ಮನ್ ಇದೆ, ಟ್ರ್ಯಾಕ್ ಮೇಂಟೈನರ್ ಇದೆ, ಅದ್ರ ಬಿಟ್ರೆ ಪಾಯಿಂಟ್ಸ್ಮನ್ ಇದೆ, ಅಸಿಸ್ಟೆಂಟ್ SNT ಇದೆ, ಅದ್ರ ಬಿಟ್ರೆ ಅಸಿಸ್ಟೆಂಟ್ TLC ಇದೆ. ಇದು ಹೆಂಗ್ ಆಯ್ಕೆ ಮಾಡ್ಕೋಬೇಕಂತಂದ್ರೆ ನೀವು ಯಾವ ಜೋನಿಗೆ ಅಪ್ಲಿಕೇಶನ್ ಹಾಕ್ತಿರಲ್ಲ ಆ ಜೋನ್ ನಲ್ಲಿ ಎಲ್ಲಾ ಹುದ್ದೆಗಳ ಅವೈಲಬಿಲಿಟಿ ಇದಾವೆಲ್ಲ ನೋಡ್ಕೋಬೇಕು. ನೀವು ಲಾಸ್ಟಿಗೆ ಅಪ್ಲಿಕೇಶನ್ ಹಾಕುವಾಗ ಟಿಕ್ ಮಾಡಕ್ ಹೇಳ್ತತೆ, ಅವಾಗ ಅದನ್ನ ಟಿಕ್ ಮಾಡ್ರಿ, ಅವಾಗ ನಿಮ್ಗೆ ಗೊತ್ತಾಗ್ತದ ಸ್ನೇಹಿತರೆ. ಇನ್ ಸರ್ ಮಹಿಳಾ ಅಭ್ಯರ್ಥಿಗಳಿಗೆ ಯಾವ ಹುದ್ದೆಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ಒಳ್ಳೇದಂತ ಕೇಳ್ತೀರಿ. ನಾನು ಅವ್ರಿಗೋಸ್ಕರ ಒಂದು ಫಾರ್ಮ್ ಗರ್ಲ್ಸ್ ಅಂತ ಕೊಟ್ಟಿದ್ರಿ. ಅವರು ಸಹ ಆದಷ್ಟು ವರ್ಕ್ಶಾಪ್ ಅಲ್ಲೇ ಉದ್ಯೋಗವನ್ನ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ. ವರ್ಕ್ಶಾಪ್ ನೋಡ್ಲಿ, ವರ್ಕ್ಶಾಪ್ ಇಲ್ಲಿ ಇದು ಶೆಡ್ ನೀವು ಪಾಯಿಂಟ್ಸ್ಮನ್ ಆದ್ರೂ ಅಡ್ಡಿ ಇಲ್ಲ, ಒಳ್ಳೆ ಪೋಸ್ಟ್, ಏನ್ ತೊಂದ್ರೆ ಇಲ್ಲ. ನೀವು ಎಜುಕೇಶನ್ ಚಲೋ ಆಗಿದ್ರೆ ಮುಂದೆ ಹೋಗ್ಬೋದು. ಆದ್ರೆ ನೈಟ್ ಡ್ಯೂಟಿ ಇರುತ್ತೆ, ಸೆಕ್ಯೂರ್ ಒಂದು ಸ್ಟೇಷನ್ ಅಲ್ಲೇ ಡ್ಯೂಟಿ ಇರ್ತೈತಿ, ಹೊರಗಡೆ ಇರೋದಿಲ್ಲ, ಸ್ಟೇಷನ್ ಅಲ್ಲಿ ಇರ್ತೈತಿ, ಸೆಕ್ಯೂರ್ ಆಗಿರ್ತೈತಿ, ಏನ್ ಅಂಜಲಿಕ್ಕೆ ಹೋಗ್ಬೇಡಿ. ಇನ್ನ ಆದಷ್ಟು ಮಹಿಳೆಯರು ಏನಂತಂದ್ರ ಈ ಅಸಿಸ್ಟೆಂಟ್ ಬ್ರಿಡ್ಜ್, ಟ್ರ್ಯಾಕ್ ಮಷೀನು, ಆಮೇಲೆ TRD, ಆಮೇಲೆ ಇನ್ನೊಂದು ಯಾವ್ದೋ ಟ್ರ್ಯಾಕ್ ಮೇಂಟೈನರ್ ಅಂತ ಬಂತಲ್ಲ ಅದನ್ನ, ಈ ಟ್ರ್ಯಾಕ್ ಮೇಂಟೈನರ್ ಇವೆಲ್ಲವನ್ನ ಏನಂತಂದ್ರ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಅರ್ಥ ಆಯ್ತು ಅನ್ಕೋತೀನಿ. ಫುಲ್ ಎಲ್ಲವನ್ನ ಕ್ಲಿಯರ್ ಆಗಿ ನಿಮಗೆ ಪ್ರತಿಯೊಂದರ ಏನಪ್ಪಾ ಅಂತಂದ್ರ ಉದ್ಯೋಗ ಹೆಂಗಿರ್ತತಿ, ಅದರ ಆಗು ಹೋಗುಗಳು ಏನಂತ ಹೇಳಿ ನಿಮಗೆ ಇದರ ಒಂದು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಕೊಡ್ಬೇಕಂತಾನು ಸಹ ತೋರಿಸಿ ಹೇಳಿದೀನಿ. ಇದರಲ್ಲಿ ಕ್ಲಿಕ್ ನಿಮಗೆ ಒಂದು ಕ್ಲಿಯರ್ ಆಯ್ತು ಅನ್ಕೋತೀನಿ. ಇನ್ನೇನಾದ್ರೂ ಡೌಟ್ ಇದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ, ಖಂಡಿತವಾಗಿಯೂ ಅದನ್ನ ನಾನು ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಂತ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತವಾಗಿಯೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರ.